ಏನಾಗುತ್ತದೆ, ತಾನಾಗೆ ಸಾಯುತ್ತದೆ. ದೇವರು ಯಾರು ಸಾಯುವುದೋ, ಮರಣ ಹೊಂದುವುದೋ ದೇವರ ಇಷ್ಟವಲ್ಲ. ದೇವರ ಇಷ್ಟ ಏನಂದ್ರೆ ಜೀವಿಸಬೇಕು. ಹಾಲೆಲೂಯಾ. ಪ್ರತಿಯೊಬ್ಬರಲ್ಲಿ ಏನು ಉಂಟಾಗಬೇಕು? ಜೀವ ಉಂಟಾಗಬೇಕು. ಹಾಲೆಲೂಯಾ. ಮರಣ ಯಾವ ರೀತಿ ಬಂತು ಅಂದ್ರೆ ಪಾಪದ ಮೂಲಕವಾಗಿ ಮರಣ ಬಂತು. ಹಾಲೆಲೂಯಾ. ಏನೋ ಪಾಪದ ಮೂಲಕವಾಗಿ ಲೋಕಕ್ಕೆ ಏನು ಬಂತು? ಮರಣ ಬಂತು. ಹಾಲೆಲೂಯಾ. ದೇವರ ಆದಾಮನಿಗೆ ಏನ್ ಮಾಡಿದ್ರು? ಜೀವನ ಆಜ್ಞಾಪಿಸಿದ್ರು. ಆದಾಮನಿಗೆ ಜೀವ ಕೊಟ್ರು. ಮರಣ ಯಾವ ರೀತಿಯಾಗಿ ಆದಾಮನಿಗೆ ಬಂತು? ತಾನು ಪಾಪ ಮಾಡಿದ ಮೂಲಕವಾಗಿ ಏನ್ ಬಂತು? ಮರಣ ಬಂತು. ದೇವರ ಆದಾಮನಿಗೆ ಮರಣ ಆಜ್ಞಾಪಿಸಿದ್ರೆ ಜೀವ ಆಜ್ಞಾಪಿಸಿದ. ಅದೇ ಹೇಳ್ರಿ ಎಲ್ಲರೂ, ಜೀವ. ಮರಣ ಯಾವ ರೀತಿಯಾಗಿ ಲೋಕಕ್ಕೆ ಬಂತು? ಯಾವ ರೀತಿ? ಅಲ್ಲ, ದೇವರು ಹೇಳಿದ ಮಾತಿಗೆ ಅವಿದ್ಯರಾಗಿ ಪಾಪ ಮಾಡಿದಾಗ, ಸೈತಾನನಿಗೆ ಮಾತಿಗೆ ವಿಧೇಯರಾದಾಗ ಏನಾಯ್ತು? ಪಾಪವು ಅಲೆಯಲ್ಲಿ ಅವರನ್ನು ಆವರಿಸಿಕೊಳ್ತು. ಪಾಪವು ಏನಾಯ್ತು? ಆದಾಮನ ಅವ್ವಳನ್ನು ಆವರಿಸಿಕೊಳ್ತು. ಆದಾಮನ ಅವ್ವಳನ್ನಲ್ಲ, ಆವತ್ತಿಂದ ಈ ಕ್ಷಣದವರೆಗೂ ಹುಟ್ಟುವ ಪ್ರತಿಯೊಂದು ಮಗುವಿಗೂ ಏನೋ ಮರಣ ಆವರಿಸಿಕೊಳ್ತು. ಹಾಲೆಲೂಯಾ, ಹಾಲೆಲೂಯಾ. ಆ ಮರಣದಿಂದನೇ